ಎಲ್ಲರಿಗೂ ನಮಸ್ಕಾರ. ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ ಅವರ ಮತ್ತೊಂದು ವಿಡಿಯೋ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಅಂದರೆ ಜೀವನದಲ್ಲಿ ನಾವು ಎಲ್ಲರೂ ಬಯಸುವುದು ಒಂದೇ, ಹಣ ಬೇಕು. ಹಣ ಸಂಪಾದನೆ ಆಗುತ್ತದೆ, ನನ್ನ ಕೈಯಲ್ಲಿ ಹಣ ನಿಲ್ಲುತ್ತದೆ, ನಾನು ಹಣ ಸಂಪಾದನೆ ಮಾಡಿ ಶ್ರೀಮಂತನಾಗುತ್ತೇನೆ, ನನ್ನ ಖರ್ಚಿಗೆ ಸಾಕಾಗುವಷ್ಟು ಹಣವನ್ನು ದುಡಿಯಲು ನನಗೆ ಸಾಧ್ಯವಾಗುತ್ತದೆ ಎಂಬ ಚಿಂತೆಗಳು ಎಲ್ಲ ಜನರನ್ನು ಕಾಡುತ್ತಾ ಇರುತ್ತದೆ. ಅದಕ್ಕಾಗಿ ಹೆಂಗೆ ನಾವು ನನ್ನ ಕೈಯಲ್ಲಿ ಯಾವಾಗ ಹಣ ಬರುತ್ತದೆ, ಯಾವಾಗ ಹಣ ನಾನು ಶ್ರೀಮಂತನಾಗುತ್ತೇನೆಂಬ ಒಂದು ವಿಷಯ ತಿಳಿಯಲು ಸಾಧ್ಯವಾಗಿದ್ದರೆ ನಾವು ಅಲ್ಲಿವರೆಗೂ ಕಾಯಬಹುದಾಗಿತ್ತು ಎಂಬ ಅಭಿಪ್ರಾಯವು ಹೆಚ್ಚಿನ ಜನಗಳಲ್ಲಿ ಕಂಡುಬರುತ್ತದೆ. ಅಂತಹ ಒಂದು ವಿಷಯದ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕೆಂದಿದ್ದೇನೆ. ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂಡಿಕೇಷನ್ಸ್ ಇನ್ ಹ್ಯಾಂಡ್. ಅಂದರೆ ಹಣಕಾಸಿನ ವಿಷಯದಲ್ಲಿರುವಂಥ ಸಮಸ್ಯೆಗಳು, ಅದಕ್ಕೆ ಯಾವ ಸೂಚನೆಗಳು ಇರುತ್ತದೆ, ಹಣಕಾಸು ಬರುವುದಾದರೆ ಯಾವ ರೀತಿಯ ಸೂಚನೆಗಳು ಇರುತ್ತದೆ, ಹಣ ನಮ್ಮ ಕೈಯಲ್ಲಿ ನಿಲ್ಲುವುದಾದರೆ ಯಾವ ಸೂಚನೆ ಇರುತ್ತೆ ಎಂಬುದರ ಬಗ್ಗೆ ಇವತ್ತು ನಿಮ್ಮ ಜೊತೆ ವಿಷಯ ಹಂಚಿಕೊಳ್ಳಬೇಕಂತಿದ್ದೇನೆ. ಅಂದರೆ ಹಣಕಾಸು ಬರುವುದು ಯಾವಾಗ, ಹಣ ಖರ್ಚಾಗುತ್ತದೆಯೇ, ಹಣ ಹೆಚ್ಚಿನ ಖರ್ಚಾಗುತ್ತದೆಯೇ, ಅದಕ್ಕೇನು ಕಾರಣ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡು ನೀವು ಜೀವನದಲ್ಲಿ ಯಶಸ್ವಿಯಾಗಬಹುದು, ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಜೀವನದಲ್ಲಿ ಡೆವಲಪ್ಮೆಂಟ್ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಭವಿಷ್ಯ ತಿಳಿಯಬೇಕೇ, ಅದಕ್ಕೂ ಇದೆ ವ್ಯವಸ್ಥೆ. ನಿಮಗೆ ಅಂತಹ ವಿಷಯ ತಿಳಿಯುವ, ನಿಮ್ಮ ಭವಿಷ್ಯ ತಿಳಿಯುವ ಆಸಕ್ತಿ ಮತ್ತು ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಾನು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ, ನಿಮ್ಮ ಮೊಬೈಲಿಗೆ ಹೇಗೆ ವಿಷಯ ಬರುತ್ತೆ ಎಂಬುದನ್ನು ತಿಳಿಸ್ಕೊಳ್ತೇವೆ. ಅದಕ್ಕಾಗಿ ನೀವು ಮೆಸೇಜ್ ಮಾಡಿ. ನೀವು ಅದರಂತೆ ಮುಂದುವರೆದರೆ, ನಾನು ತಿಳಿಸಿದಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ನಿಮ್ಮ ಭವಿಷ್ಯವನ್ನು ದಿನವೂ ನೋಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಬಹುದು. ಅದಕ್ಕಾಗಿ ನೀವು ಈಗಲೇ ಮೆಸೇಜ್ ಮಾಡಿ. ಈಗ ನಾನು ವಿಷಯಕ್ಕೆ ಬರುತ್ತಿದ್ದೇನೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂಡಿಕೇಷನ್ಸ್, ಸೂಚನೆಗಳು ನಿಮ್ಮ ಹಸ್ತದಲ್ಲಿದ್ದರೆ ಹೆಂಗೆ ಗೊತ್ತಾಗುತ್ತದೆ? ಫೈನಾನ್ಷಿಯಲ್ ಯಾವಾಗ ನಮಗೆ ಕೈಗೆ ಬರುತ್ತದೆ, ಹಣಕಾಸು ಯಾವಾಗ ಓಡಾಡುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಅದಕ್ಕೆ ನಾವು ಮೊದಲು ನಮ್ಮ ಈ ರೇಖೆ, ಯಾವ ರೇಖೆ? ನಮ್ಮ ನೋಡಿ ಈ ರೇಖೆ ಅಂದರೆ ಯಾವುದು? ಇದು ಜ್ಞಾನ ರೇಖೆಯನ್ನು ನೋಡೋಣ. ಜ್ಞಾನ ರೇಖೆ ಅದು ಕಟ್ಟಾಗಿದ್ದರೆ ಅಥವಾ ಕಟ್ಟಾಗಿದ್ದರೆ, ಹೀಗೆ ಕಟ್ಟಾದರೆ ನೋಡಿ, ಇಲ್ಲಿ ಕಟ್ಟಾಗಿದೆ, ಇಲ್ಲಿ ಕಟ್ಟಾಗಿದೆ, ಹೀಗೆ ಕಟ್ಟಾಗಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಮಾಡುವ ಕೆಲಸದಲ್ಲಿ ಅಡಚಣೆಗಳು ಎದುರಾಗುತ್ತದೆ. ಅಡಚಣೆಗಳು ಎದುರಾಗಿ ನಿಮ್ಮ ದುಡಿಮೆಗೆ ಸಂಚಕಾರ ಬರುತ್ತದೆ. ನಿಮ್ಮ ಹಣಕಾಸಿನ ಸ್ಥಿತಿ ಕಷ್ಟದಲ್ಲಿ ನಡೆಯುತ್ತದೆ ಎಂಬುದರ ಸೂಚನೆ. ಆದಾಯ ನಿಂತು ಹೋಗುತ್ತೆ, ಆದಾಯ ನಿಂತು ಮತ್ತೆ ಆದಾಯ ಬರುತ್ತೆ, ಮತ್ತೆ ಆದಾಯ ನಿಂತು ಹೋಗುತ್ತೆ. ಹೀಗೆ ನಿಮ್ಮ ಹಣಕಾಸಿನ ಸ್ಥಿತಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅವಲಂಬಿಸಿರುವುದರಿಂದ ಹೀಗೆ ನಿಮ್ಮ ಜ್ಞಾನ ರೇಖೆ ಕಟ್ಟಾಗಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಿನ ಹಣ ಸಂಪಾದನೆ ಮಾಡುವುದು ಕಷ್ಟವಾಗುತ್ತದೆ ಎಂಬುದನ್ನು ತಿಳ್ಕೊಂಡು ನೀವು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಹಾಗೆ ನೋಡಿ, ಇನ್ನೂ ಏನು ನೀವು ವಿಷಯ ತಿಳಿಯಬೇಕು. ಇನ್ನು ಈಗ ನಾವು ಜ್ಞಾನ ರೇಖೆ ಹೇಳಿದ್ವಿ. ಜ್ಞಾನ ರೇಖೆದಾದಮೇಲೆ ನೋಡಿ, ಈಗ ನೋಡಿ ನಿಮಗೆ ಅದರಲ್ಲಿ ತೃಪ್ತಿನೇ ಇರೋದಿಲ್ಲ, ಸಂಶಯ. ನಾನು ಮಾಡೋ ಕೆಲಸ ಸರಿಯಾಗಿದೆಯೇ ಎಂಬುದು ಸಂಶಯ ನಿಮಗೆ. ಈ ಕಟ್ಟಾಗಿ ಬಂದಿದ್ದರೆ, ಕಟ್ಟಾಗಿ ಬಂದಿದ್ದರೆ ನಿಮಗೆ ಪ್ರತಿಯೊಂದರಲ್ಲೂ ಸಂಶಯ, ಏನಾದರೂ ಮಾಡಿದರೆ ಏನಾದರೂ ನಡೀತೋ ಇಲ್ವೋ ಅನ್ನೋ ಸಂಶಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ನಿಮ್ಮ ಕೆಲಸಗಳಲ್ಲಿ ನೀವು ಬಿಟ್ಟು ಆ ಕೆಲಸವನ್ನೇ ಬಿಟ್ಟು ಬೇರೆ ಕೆಲಸ ಆರಂಭಿಸ್ತೀರಿ. ಹಾಗೆ ನಿಮಗೆ ತೊಂದರೆಗಳು ಎದುರಾಗುತ್ತದೆ ಎಂಬುದು, ಅದರ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತದೆ ಎಂಬುದು. ಇನ್ನು ಭಾಗ್ಯರೇಖೆಯನ್ನು ನೋಡೋಣ. ಭಾಗ್ಯರೇಖೆ ನಿಮ್ಗೆ ಗೊತ್ತಿದೆ, ಇದೇ ಫ್ಯಾಟ್ ಲೈನ್ ಅಥವಾ ಭಾಗ್ಯರೇಖೆ. ಇದು
ಇದು ಎಲ್ಲಾದರೂ ಕಟ್ಟಾಗಿದ್ದರೆ, ಇದು ಹೀಗೆ ಎಲ್ಲಾದರೂ ಕಟ್ಟಾಗಿದ್ದರೆ, ಈಗ ನೋಡಿ ಇಲ್ಲಿ ಕಟ್ಟಾಗಿರುತ್ತೆ, ಹಿಂಗೆ ಕಟ್ಟಾಗಿರುತ್ತೆ, ಇಲ್ಲಿ ಕಟ್ಟಾಗಿರುತ್ತೆ, ಈ ಕಟ್ಟಾಗಿರುತ್ತೆ, ಹೀಗೆ ಕಟ್ಟಾಗಿದ್ದರೆ ಅಂದರೆ ಫೇಟ್ ಲೈನ್ ಹೀಗೆ ಎಲ್ಲಾದರೂ ಕಟ್ಟಾಗಿದ್ದರೆ ಅದು ನಿಮ್ಮ ನೆಮ್ಮದಿ ಇರುವುದಿಲ್ಲ, ನಿಮಗೆ ನೆಮ್ಮದಿ ಇರುವುದಿಲ್ಲ. ಹಣಕಾಸಿನ ವಿಷಯದಲ್ಲಿ ಯಾವಾಗಲೂ ಸಮಸ್ಯೆಗಳು, ಕೆಲಸದಲ್ಲಿ ಸಮಸ್ಯೆಗಳು, ಯಾವುದೋ ಇದ್ದಕ್ಕಿದ್ದಾಗೆ ಒಂದೊಂದು ಕಾಯಿಲೆ ಬೀಳೋದೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಬಂದ ಹಣವೆಲ್ಲವೂ ಖರ್ಚಾಗಿ ಸಾಲ ಮಾಡಬೇಕಾಗುತ್ತದೆ. ಅಂದರೆ ಕೆಲಸದಲ್ಲಿ ತೊಂದರೆ, ಕೆಲಸದಲ್ಲಿ ಸಮಸ್ಯೆ, ಹೀಗಿದ್ದಾಗ ಕೆಲಸದಲ್ಲಿ ಸಮಸ್ಯೆ. ಹಾಗೆ ನೀವು ಯಾವುದೇ ಹಣ ಬಂತು ನಾನು ಸ್ವಲ್ಪ ಸಂತೋಷವಾಗಿರೋನು ಅಂದರೆ ಅಷ್ಟೊತ್ತಿಗೆ ಏನಾದರೂ ರೀತಿಯಲ್ಲಿ ಆ ಹಣವು ಖರ್ಚಾಗಿ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಅಂದರೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಪ್ರಾಬ್ಲಮ್ಮಿಂದ ಕೂಡಿರುತ್ತದೆ, ನಿಮಗೆ ಹಣ ಸಂಪಾದನೆ ಮಾಡುವುದು ಕಷ್ಟವಾಗುತ್ತದೆ ಎಂಬುದನ್ನು ತಿಳ್ಕೋಬೇಕು. ಈಗ ನೋಡಿ ಇನ್ನೊಂದು ನಿಮ್ಮ ಇದು ನೋಡಿ, ಇದು ನಮಗೆ ಗೊತ್ತಿದೆ, ಇದೇ ನಮ್ಮ ಶುಕ್ರಪರ್ವ. ಶುಕ್ರಪರ್ವದಲ್ಲಿ ಈ ರೀತಿಯ ಗೆರೆಗಳು, ಈ ರೀತಿಯ ಗೆರೆಗಳಿದ್ದರೆ, ಈ ರೀತಿಯ ಗೆರೆಗಳಿದ್ದರೆ, ಈಗ ಅಡ್ಡ ರೇಖೆಗಳಿದ್ದರೆ ಶುಕ್ರಪರ್ವದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ, ಹಣಕಾಸಿನ ಸ್ಥಿತಿ ತುಂಬ ಶೋಚನೀಯವಾಗಿರುತ್ತದೆ. ಯಾಕಂದರೆ ನೀವು ದುಡಿದಕ್ಕಿಂತ ಹೆಚ್ಚಿನ ಖರ್ಚು, 5 ರೂಪಾಯಿ ದುಡಿದ್ರೆ 10 ರೂಪಾಯಿ ಖರ್ಚು, 10 ರೂಪಾಯಿ ದುಡಿದ್ರೆ 20 ರೂಪಾಯಿ ಖರ್ಚು, ಹೀಗೆ ಖರ್ಚುಗಳು ಜಾಸ್ತಿ ಆಗಿ ನೀವು ಏನೋ ಮಾಡಬೇಕಂತ ಹೋಗಿ ಏನೋ ಮಾಡೋಕ್ಕೆ ಹೋಗಿ ಖರ್ಚುಗಳು ಜಾಸ್ತಿ ಆಗುವಂಥ ಸೂಚನೆ ಇದು ಎಂಬುದನ್ನು ತಿಳ್ಕೊಬೇಕು. ಹಿಂಗಿದ್ದಾಗ ಅಂದರೆ ಶುಕ್ರಪರ್ವದಲ್ಲಿ ಈ ರೀತಿ ಇದ್ದಾಗ ನೀವು ಖರ್ಚುಗಳನ್ನು ಹೆಚ್ಚಾಗಿ ಮಾಡಬೇಕಾಗುತ್ತದೆ. ಆದರೆ ನೀವು ಇದು ಖರ್ಚುಗಳು ಜಾಸ್ತಿ, ಈಗ ನಿಮ್ಮ ನೋಡಿ ಈ ರೀತಿ ಇದ್ದರೆ ನೋಡಿ, ಈ ರೀತಿ ನಿಮಗೆ ಗೊತ್ತಿರುತ್ತೆ, ಈ ರೀತಿ ಅಡ್ಡಗೆರೆಗಳಿರಬಾರ್ದು. ಇದು ಹೀಗೆ ನೇರವಾದ ಗೆರೆಗಳಿದ್ದಾಗ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ. ನೀವು ಸ್ವಲ್ಪ 20-25 ವರ್ಷಗಳಿಗೆ ನೀವು ದುಡಿದು ಹಣ ಸಂಪಾದನೆ ಮಾಡ್ತೀರಿ. ಅಂದರೆ ನಿಮಗೆ ಹಣ ಖರ್ಚು ಮಾಡುವಂಥ ಸ್ಥಿತಿಗಿಂತನೂ ನೀವು ಹಣ ದುಡಿಯುವಂಥ ಸಮಸ್ಯೆ, ಹಣ ದುಡಿಯುವಂಥ ಒಂದು ದಾರಿ ಕಂಡುಕೊಳ್ಳುತ್ತೀರಿ. ಇದು ಹಣವನ್ನು ದುಡಿಯುವುದು. ಹಣ ದುಡಿದು 25 ವರ್ಷ ಕೂಡಲೇ ನೀವು ಹಣವನ್ನು ದುಡಿದು ಸಂಪಾದನೆ ಮಾಡ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಹಣ ಸಂಪಾದನೆ ಮಾಡುವುದರಲ್ಲಿ ಹೆಚ್ಚು ಅದೃಷ್ಟವಂತರೆಂದು ಹೇಳಬಹುದು. ಅಂದರೆ ಇವರಿಗೆ ಫೈನಾನ್ಷಿಯಲ್ ಕಂಡೀಷನ್ ಬೆಟರ್ ಆಗಿರುತ್ತದೆ, ಗುಡ್ ಆಗಿರುತ್ತದೆ. ಅವರು ಫೈನಾನ್ಷಿಯಲಿ ಚೆನ್ನಾಗಿರುತ್ತಾರೆ, ಹಣಕಾಸಿನ ವಿಷಯದಲ್ಲಿ ಇವರು ಚೆನ್ನಾಗಿರುತ್ತಾರೆ. ಆದರೆ ಇದಕ್ಕೆ ಈ ರೀತಿ ಅಡ್ಡಗೆರೆಗಳಿರಬಾರದು, ಹೀಗೆ ಮಾತ್ರ ಗೆರೆ ಇರಬೇಕು. ಅಡ್ಡಗೆರೆ ಬಂದರೆ ಹೋಯ್ತು, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಈಗ ನೋಡಿ ಭಾಗ್ಯರೇಖೆ, ನೋಡಿ ಭಾಗ್ಯರೇಖೆ ಇಲ್ಲಿಂದ ಇದು ಚಂದ್ರಪರ್ವದಿಂದ ಹಿಂಗೆ ಹೋಗಿದ್ದರೆ ಎಲ್ಲಿಗೆ ಹೋಗಬೇಕು? ಚಂದ್ರಪರ್ವದಿಂದ ಶನಿಪರ್ವಕ್ಕೆ, ಇದು ಶನಿಪರ್ವಕ್ಕೆ ಹೋಗಿದ್ದರೆ ಒಂದು ಶಾಖಾರೇಖೆ, ಇದರಿಂದ ಒಂದು ಶಾಖಾರೇಖೆ ಹೀಗೆ ಜ್ಞಾನರೇಖೆಗೆ ಬರಬೇಕು. ಇದರಿಂದ ಒಂದು ಶಾಖಾರೇಖೆ ಹೀಗೆ ಜ್ಞಾನರೇಖೆ ಬರಬೇಕು. ಜ್ಞಾನರೇಖೆ ಬಂದಿದ್ದರೆ ಯಾವುದಾದರೂ ಒಂದು ಉದ್ಯೋಗದಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ಹೀಗಿರಬೇಕು, ಈಗ ಬಂದಬೇಕು, ಹೀಗೊಂದು ರೇಖೆ ಹೋಗಿರಬೇಕು. ಹೀಗಿದ್ದಾಗ ಅವರು ಯಾವುದಾದರೂ ಒಂದು ಉದ್ಯೋಗದಲ್ಲಿ ಸಾಧನೆ ಮಾಡುತ್ತಾರೆ. ಯಾವುದಾದರೂ ಒಂದು ಉದ್ಯೋಗದಲ್ಲಿ ಯಶಸ್ಸಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅವರು ಹೆಚ್ಚಿನ ಯಶಸ್ಸನ್ನು ಗಳಿಸುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಅವರು ಹೆಚ್ಚು ಸಾಧನೆ ಮಾಡುವಂಥ ಸಾಧ್ಯತೆಗಳು ಕಂಡುಬರುತ್ತದೆ. ಇನ್ನು ಮಂಗಳ ಪರ್ವಕ್ಕೆ ಬಂದಿದ್ದರೆ ಅದೇ ರೀತಿ ಈ ರೇಖೆ ಹೀಗೆ ಬಂದಲ್ಲ, ಈ ರೇಖೆ ಇಲ್ಲಿ ಮಂಗಳ ಪರ್ವಕ್ಕೆ ಬಂದಿದ್ದರೆ, ಮಂಗಳ ಪರ್ವಕ್ಕೆ ಇಲ್ಲಿ ಮಂಗಳ ಒಂದು ಇದೆ, ಇದು ಮಂಗಳ 2, ಆ ಮಂಗಳ ಪರ್ವಕ್ಕೆ ಹೋಗಿದ್ದರೆ ಈ ರೇಖೆ ಯಾವುದು? ಈ ಭಾಗ್ಯರೇಖೆಯಿಂದ ಒಂದು ಶಾಖಾರೇಖೆ ಮಂಗಳ ಪರ್ವಕ್ಕೆ ಹೋಗಿದ್ದರೆ ಅವರು
ಸರ್ಕಾರದಿಂದ ಹಲವು ರೀತಿಯ ಸೌಲಭ್ಯಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ. ಜಮೀನು ಭೂಮಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೆಚ್ಚಿನ ಅನುಕೂಲ ಪಡೆದು ಹೆಚ್ಚಿನ ಜಮೀನಿನಿಂದ ಭೂಮಿಯಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ಅವರ ಈ ರೀತಿ ಹಲವು ರೀತಿಯಲ್ಲಿ ಹಣ ಸಂಪಾದನೆ ಮಾಡುವಂತಹ ಒಂದು ಸ್ಥಿತಿ ವಿಶೇಷ ನಾವು ಹಲವರ ಹಸ್ತಗಳಲ್ಲಿ ಕಾಣಬಹುದು, ನೋಡಬಹುದು. ಅಂದರೆ ಯಾವುದೇ ಒಂದು ನಾವು ಹಣಕಾಸಿನ ವಿಷಯದ ಬಗ್ಗೆ ತಿಳಿಬೇಕಾದರೆ ಅವರ ಜ್ಞಾನರೇಖೆಯ ಬಗ್ಗೆ ತಿಳಿಬೇಕು, ಅವರ ಭಾಗ್ಯರೇಖೆಯ ಬಗ್ಗೆ ತಿಳಿಬೇಕು, ಹಾಗೂ ಇಲ್ಲಿ ಶುಕ್ರ ಪರ್ವದಲ್ಲಿರುವಂಥ ಗೆರೆಗಳನ್ನು ನೋಡಬೇಕು. ಹಾಗೆ ಅವರಲ್ಲಿ ಈ ರೀತಿಯ ಗೆರೆಗಳಿದ್ದಾಗ ನೀವು ಜೀವನದಲ್ಲಿ ಯಾವ ರೀತಿ ಮುಂದುವರಿಯುತ್ತದೆ ಎಂಬುದನ್ನು ತಿಳಿಬಹುದು. ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ, ಇಲ್ಲಿ ಹೀಗೆ ಹಲವು ಇದು ವಿವಾಹ ರೇಖೆಗಳು. ಹೀಗೆ ಹಲವು ರೇಖೆಗಳಿದ್ದಾಗ ಅವರು ಏಕಮುಖ ಪ್ರೇಮಿ. ಅಂದರೆ ಹುಡುಗಿಗೆ ತಿಳಿದಿರೋದಿಲ್ಲ, ಹುಡುಗ ಅವಳನ್ನ ಪ್ರೀತಿ ಮಾಡ್ತಾ ಇರ್ತದೆ. ಯಾವುದೋ ಹುಡುಗನ ಅಥವಾ ಹುಡುಗನಿಗೆ ತಿಳಿಯದಂತೆ ಹುಡುಗನ ಪ್ರೀತಿಸುತ್ತಿರ್ತಾಳೆ ಎಂಬುದರ ಸೂಚನೆ. ಹೀಗೆ ಹಲವು ರೇಖೆಗಳಿದ್ದಾಗ ಅಂತಹ ಸ್ಥಿತಿ ವಿಶೇಷತೆ ಇದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದರೆ ನಿಮ್ಮ ಹಸ್ತದಲ್ಲಿ ಅಂತಹ ರೇಖೆಗಳಿದ್ದಾಗ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ ಅವರಿಗೆ ನಿಮ್ಮ ಬಗ್ಗೆ ಏನು ತಿಳಿದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪ್ರೀತಿ ಪ್ರೇಮ ಬೆಳೆಯಬೇಕಾದರೆ ನೀವು ಅವರನ್ನು ಸಂಪರ್ಕಿಸಬೇಕು, ಅವರಿಗೆ ಹೇಳಬೇಕು, ನಿಮ್ಮ ಭಾವನೆಯನ್ನು ತಿಳಿಸಬೇಕು ಎಂಬುದು ಇದರ ಅರ್ಥ. ಅಂದರೆ ಹಲವು ರೇಖೆಗಳಿದ್ದಾಗ, ವಿವಾಹ ರೇಖೆ ಹಲವು ರೇಖೆಗಳಿದ್ದಾಗ ಅಂತಹ ಒಂದು ವಿಶೇಷತೆ ಇದೆ ಎಂಬುದನ್ನು ಮರೆಯಬಾರದು. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ನಿಮ್ಮ ಹೆಚ್ಚು ವಿಷಯಗಳನ್ನು ತಿಳಿದು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದು ನೀವು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗ್ಬೋದು, ಸಂತೋಷವಾಗಿರ್ಬೋದು, ನಿಮ್ಮ ಡೆವಲಪ್ಪಿಗೆ ಅನುಕೂಲವಾಗುತ್ತದೆ. ಹಾಗೆಯೇ ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಭವಿಷ್ಯ ತಿಳಿಯುವಂತಹ ಆಸಕ್ತಿ, ನಂಬಿಕೆ ಇದ್ದರೆ ಕೂಡಲೇ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಾವು ನಿಮಗೆ ಏನು ಮಾಡಬೇಕು ಎಂದು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನೀವು ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಿಕೊಂಡು ಇವತ್ತೇನಾಗ್ಬೋದು, ನಾಳೆ ಏನಾಗ್ಬೋದು, ನಿಮ್ಮ ಯಾವ ವಯಸ್ಸನ್ನು ಏನು ನಡೀತೆ ಎಂಬುದನ್ನು ತಿಳಿದುಕೊಂಡು ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆಸಕ್ತಿ ಇದ್ದವರು ಇದರಲ್ಲಿ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.